ನಾನು ಈ ವಿಚಾರದಲ್ಲಿ ನಾನು ನಿರ್ಧಾರ ಮಾಡಿದ್ದೀನಿ. ನಾನು ಮಾತನಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಸಾಕಷ್ಟು ಗೊಂದಲಗಳು ಎಲ್ಲರೂ ನೀವು ಸೃಷ್ಟಿ ಮಾಡಿದ್ದೀರಿ. ಸುಮ್ಮನೆ ಅವ್ರು ಹೇಳೋದೊಂದಿರ್ತದೆ, ನೀವು ನೋಡಿರ್ತಾರೆ. ಈಗ ಅದಕ್ಕೆ ನಾನು ಆಯಿತು. ಈಗ ನಾನಂತರೂ ಒಂದು ಹೇಳಿದ್ದೀನಿ, ನೋ ಕಮೆಂಟ್ಸ್. ಸ್ಟ್ರಿಕ್ಟ್ಲಿ ಇನ್ಮೇಲೆ ನಾನು ಡಿಸೈಡ್ ಮಾಡಿದ್ದೀನಿ, ನೋ ಕಮೆಂಟ್ಸ್. ಪದೇ ನಾನು ಇದನ್ನು ಹೇಳ್ಕೊಂಡು ಕೂತು ಸರಿಯಲ್ಲ. ನಮ್ದು ಏನೇ ಇದ್ರು ಕೂಡ 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ಇದೆ. ಡಿಕೆ ಶಿವಕುಮಾರ್ ನಿನ್ನೆ ಮಾತಾಡಿದ್ದಾರೆ, ಡೈಲಿಂದ ಬಂದ ಮೇಲೆ ನನಗೂ ಫೇಸ್ ಇದೆ, ವೈಬ್ರೇಷನ್ ಇದೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ನಾನಿದ್ದೀನಿ ನಾಯಕತ್ವ ಅಂದ್ರೆ ಸಿದ್ದರಾಮಯ್ಯ ನಾನು ನಾಯಕತ್ವ ಅನ್ನೋದು ಅವರು ಹೇಳಿದೆ ಸರ್. ಬೇರೆ ತಪ್ಪೇನಲ್ಲ, ಅವರು ಇಬ್ಬರು ನಾಯಕರೇ. ನಮ್ದು ಅವರಿಬ್ಬರು ನಾಯಕರು. ಸತೀಶ್ ಜಾರಕಿಹೊಳಿ ಅವ್ರ ನಾಯಕರು, ಪರಮೇಶ್ವರ್ ಅವ್ರ ನಾಯಕರು, ಇನ್ನು ಭಾಳ ಎಲ್ಲರೂ ನಾಯಕರು ಇದ್ದಾರೆ. ಎರಡು ನಾಯಕತ್ವ ಹೇಳಿದ್ರು, ನೀವು ಎರಡು ಸೇರಿಸಿ ಹೇಳಿದ್ರಿ. ಎಲ್ಲ ಹೇಳ್ತೀನಿ, ಎಲ್ಲ ನಾಯಕತ್ವ ಎರಡಲ್ಲ, ಇನ್ನು 4 ಎಲ್ಲರೂ ಇದ್ದಾರೆ. ಪಕ್ಷ ಸಾಮೂಹಿಕವಾಗಿ ಒಬ್ಬ ವ್ಯಕ್ತಿಯ ಇದು ಅಲ್ಲ. ಇದು ಸಾಮೂಹಿಕ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಕೊಂಡ್ಬಂದಂಥ ಕಾಂಗ್ರೆಸ್ ಪಕ್ಷ. ಅವರಿಬ್ಬರು ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಇವತ್ತು ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. KPCC ಅಧ್ಯಕ್ಷರಾಗಿ ಅವತ್ತು ಸಹ ಸಂಘಟನೆ ಮಾಡಿದ್ದಾರೆ. ಚುನಾವಣೆಯಲ್ಲಿ ಭಾಳ ಶ್ರಮ ವಹಿಸಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ವ್ಯಕ್ತಿತ್ವ ಇವತ್ತು ದಿವಸ ಅವ್ರು ಈಸ್ ಅ ಮಾಸ್ ಲೀಡರ್. ಇವತ್ತು ಜನ ಅವ್ರನ್ನ ನಂಬಿಕೊಂಡು ಅವ್ರನ್ನ ಮೇಲೆ ವಿಶೇಷವಾಗಿ ಬಡವರು, ಹಿಂದುಳಿದವರು, ರೈತರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಒಂದು ಮುಖವನ್ನು ನೋಡಿ, ಅವ್ರ ಫೇಸ್ ನೋಡಿ ಇವತ್ತು ದಿವಸ ನಮ್ಮ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನಿದೆ, ನಮ್ಮ ಸೆಕ್ಯುಲರ್ ಇದು ಏನಿದೆ, ಎಲ್ಲ ಜಾತಿ ವರ್ಗದ ಜನರನ್ನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ, ತತ್ವಗಳಿದ್ದಾವೆ, ಸಿದ್ಧಾಂತಗಳು, ಅದರ ಪ್ರಕಾರ ಇವತ್ತು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷ ನಡ್ಕೊಂಡ್ಬಂದಿದೆ. ಅದು ಸಿದ್ದರಾಮಯ್ಯ ಅವ್ರ ನಾಯಕತ್ವ, ಡಿ ಕೆ ಶಿವಕುಮಾರ್ ಅವ್ರ ಸಂಘಟನೆ. ಇನ್ನು ಉಳಿದವ್ರೆಲ್ಲ ಸತೀಶ್ ಜಾರಕಿಹೊಳಿ ಅವರು ಆಮೇಲೆ ಇವತ್ತು ಪರಮೇಶ್ವರ್ ಆಗಲಿ, MB ಪಾಟೀಲ್ ಆಗಲಿ, ಮತ್ತು ಇನ್ನಿತರ ಎಲ್ಲರೂ ಯಾರನ್ನು ತಗೋಳಿ ನೀವು ಎಲ್ಲ ನಮ್ಮ ಪಕ್ಷದ ಪ್ರತಿಯೊಬ್ಬನ ಸಾಮಾನ್ಯ ಕಾರ್ಯಕರ್ತನ ಒಳಗೊಂಡು ಎಲ್ಲರದು ಪಾಲ ಇದೆ. ಕಾರ್ಯಕರ್ತರ್ಲಿಕ್ಕೆ ನೀವೆಲ್ಲಿ ಬರ್ತೀರಿ? ಸಾಮಾನ್ಯ ಕಟ್ಟಕಡೆಯ ಸಾಮಾನ್ಯ ಕಾರ್ಯಕರ್ತರಿಂದ ಎಲ್ಲರೂ ಕೊಡುಗೆ ಇದೆ ಸರ್ಕಾರ ಬರಲಿಕ್ಕೆ. ಜನರ ಆಶೀರ್ವಾದ ಮುಖ್ಯ. ಇದಾದ್ಮೇಲೆ ಜನ ಆಶೀರ್ವಾದ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರ ಪಕ್ಷದ ವಿಚಾರ ನಾನು ಯಾಕೆ ಮಾತಾಡಲಿ? ನನಗೇನು ಸಂಬಂಧ ಏನಿದೆ ಅವ್ರ ಪಕ್ಷದಲ್ಲಿ? ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ. ಸಂಬಂಧ ಇದ್ರೆ ಇರ್ಬೋದು. ಅವ್ರ ಪಕ್ಷದಲ್ಲಿರುವಂಥದ್ದು ನಾವು ಯಾಕೆ ಮಾತಾಡಬೇಕು? ನೋ ಕಮೆಂಟ್ಸ್. ನಾನು ಯಾವುದಕ್ಕೂ ಇನ್ಮೇಲೆ ನಿರ್ಧಾರ ಮಾಡಿದ್ದೀನಿ. ಯಾವುದಕ್ಕೂ ನೀವು ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ, ನಾವು ಉತ್ತರನೂ ಕೊಡಕ್ಕೆ ಹೋಗಲ್ಲ.